ಬಿಗ್ ಬಾಸ್ ಮನೆ ಹನುಮಂತನ ಹತ್ತಿರ ಎಷ್ಟು ಕೋಟಿ ಆಸ್ತಿ ಇದೆ? ಹನುಮಂತ ಟಿವಿ ಲೋಕಕ್ಕೆ ಬಂದಿದ್ದು ಯಾವಾಗ? ಹನುಮಂತನ ವಯಸ್ಸು ಎಷ್ಟು? ಈ ವಿಡಿಯೋದಲ್ಲಿ ಹನುಮಂತನ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೂವರೆಗೆ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ. ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11 ಹನುಮಂತ ಅವ್ರು ಗೆಲ್ಬೋದಾ? ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಸೊ ಮೊದಲು ಹನುಮಂತ ಅವರು ಆರ್ಕೆಸ್ಟ್ರಾದಲ್ಲಿ ಹಾಡನ್ನು ಹಾಡ್ತಿದ್ರು. ಸೊ ಅಲ್ಲಿಂದ ಅವರಿಗೆ ಜಿ ಕನ್ನಡದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಸರಿಗಮಪ, ನಿಮಗೂ ಎಲ್ಲ ಗೊತ್ತೇ ಇರುತ್ತೆ. ಸೊ ಆ ವೇದಿಕೆ ಅವರಿಗೆ ಸಿಕ್ತು. ಸರಿಗಮಪ ಸೀಸನ್ 15ರಲ್ಲಿ ಹನುಮಂತ ಅವರು ಕಂಟೆಸ್ಟೆಂಟಾಗಿ ಬರ್ತಾರೆ. ಅಲ್ಲಿ ಕೂಡ ಹನುಮಂತ ಲುಂಗಿಯನ್ನು ಹಾಕ್ಕೊಂಡು ದೇಸಿ ರೂಪದಲ್ಲಿ ಬರ್ತಾರೆ. ತನ್ನ ಹಾಡಿನಿಂದ ಎಲ್ಲರ ಮನಸ್ಸು ಗೆದ್ದು ಅಲ್ಲಿಂದ ಸಾಕಷ್ಟು ಅಭಿಮಾನಿ ಬಳಗನ ಗಳಿಸ್ತಾರಂತ ಹೇಳ್ಬೋದು. ಹನುಮಂತ ಅವರು ಸರಿಗಮಪದಲ್ಲಿ ಸಾಕಷ್ಟು ಹೆಸರು ಗಳಿಸಿದ ನಂತರ ಅವರಿಗೆ ತುಂಬ ವೇದಿಕೆಗಳು ಸಿಗ್ತಾ ಹೋಗುತ್ತೆ. ಅಂದರೆ ಅವರು ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದ ಒಬ್ಬ ಹುಡುಗ ತುಂಬ ಸರಿಗಮಪ ಬಂದಮೇಲೆ ಅವನ ಜೀವನ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಕುರಿ ಕಾಯ್ತಾ ಹಾಡನ್ನು ಹಾಡ್ತಾ ಹನುಮಂತ ಸರಿಗಮಪಗೆ ಸೆಲೆಕ್ಟ್ ಆಗ್ತಾನೆ. ಸೊ ಅಲ್ಲಿಂದ ಅವರಿಗೆ ತುಂಬ ದೊಡ್ಡ ಹೆಸರು ಸಿಕ್ತು ಅಂತಲೇ ಹೇಳ್ಬೋದು. ಸಾಕಷ್ಟು ಅಭಿಮಾನಿಗಳನ್ನ ಕೂಡ ಗಳಿಸ್ತಾರೆ. ಅಲ್ಲಿಂದ ಅವರಿಗೆ ಡ್ಯಾನ್ಸ್ ಕರ್ನಾಟಕ ಅನ್ನೋ ವೇದಿಕೆ ಕೂಡ ಸಿಕ್ತು. ಅವಾಗಿಂದ ಹನುಮಂತ ಅವರಿಗೆ ಊರಲ್ಲಿ ನಡೀತಕ್ಕಂಥ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗಿ ಅಲ್ಲಿ ಕೂಡ ಸಾಕಷ್ಟು ಹಣನ ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಹನುಮಂತನ ಕಡೆ ಬಂದರೆ, ಆತ ಕರ್ನಾಟಕದ ಹಾವೇರಿಯಲ್ಲಿ ಚಿಕ್ಕಹಳ್ಳಿಯಲ್ಲಿ ಹುಡ್ತಾನಂತಲೇ ಹೇಳ್ಬೋದು. ಹನುಮಂತನ ವಯಸ್ಸು ಎಷ್ಟಂದರೆ, ಈಗ ಹನುಮಂತ ಅವರು ಹುಟ್ಟಿದ್ದು 1993 ಅಕ್ಟೋಬರ್ 7ರಂದು. ಈಗ ಇವರ ವಯಸ್ಸು 31 ವಯಸ್ಸಿನಲ್ಲಿ ಹನುಮಂತ ಅವರು ಎಷ್ಟು ಹಣ ಗಳಿಸಿರ್ಬೋದು ಅಂತ ನೀವು ಅದಕ್ಕೆಲ್ಲನೇ ಕಾಯ್ತಾ ಇದ್ದೀರಾ. ಹನುಮಂತುಗೆ ಸರಿಗಮಪ ವೇದಿಕೆ ಸಿಗೋಕ್ಕಿಂತ ಮೊದಲು ಅವರ ಜೀವನ ತುಂಬ ಕಷ್ಟವಾಗಿತ್ತು. ಆದರೆ ಸರಿಗಮಪ ಸೀಸನ್ ಮೇಲೆ ಅವರು ಕಂಟೆಸ್ಟೆಂಟ್ ಆಗಿ ಬಂದಾಗ ಸೊ ಅವರಿಗೆ ಸಾಕಷ್ಟು ಅವಕಾಶಗಳು ಬಂದು ಅವರು ಅಲ್ಲಿಂದ ಹಣ ಗಳಿಸೋಕೆ ಶುರು ಮಾಡೋದು ಅಂತಲೇ ಹೇಳ್ಬೋದು. ಸೊ ಹನುಮಂತ ಅವರು 31 ವರ್ಷದಲ್ಲಿ ಎಷ್ಟು ಹಣ ಗಳಿಸಿದ್ದಾರೆ ಅಂದರೆ ನೋಡೋದಾದರೆ, ಸೊ ಹನುಮಂತ ಅವರ ನೆಟ್ವರ್ಕ್ ಇದ್ದುದು 1,75,00,000ದಿಂದ 2 ಕೋಟಿವರೆಗೂ ಅವರ ಆಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಹನುಮಂತ ಅವರು ಸಾಕಷ್ಟು ಕಾರ್ಯಕ್ರಮಗಳಿಗೂ ಕೂಡ ಗೆಸ್ಟ್ ಆಗಿ ಹೋಗ್ತಾರೆ. ಅಲ್ಲಿಂದ ಕೂಡ ಅವರಿಗೆ ಹಣ ಬರುತ್ತೆ. ಸೊ ಈಗ ಬಿಗ್ ಬಾಸ್ನಿಂದ ಹನುಮಂತನಿಗೆ ಪ್ರತಿ ವಾರ ಕೂಡ ಹಣ ಬರುತ್ತೆ. ಸೊ ಬಿಗ್ ಬಾಸಲ್ಲಿ ಹಾಗೆ ಹನುಮಂತ ಅವರು ಇರಲ್ಲ, ಅವರಿಗೆ ಪ್ರತಿ ವಾರ ಕೂಡ ಪೇಮೆಂಟ್ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಬಿಗ್ ಬಾಸ್ನಲ್ಲಿ ಹನುಮಂತ ಅವರಿಗೆ ಎಷ್ಟು ಪೇಮೆಂಟ್ ಸಿಗ್ಬೋದು ಅಂತ ನೀವೆಲ್ಲ ಕೇಳಿದ್ರೆ, ಸೊ ಹನುಮಂತ ಅವರು ಸಾಕಷ್ಟು ಹೆಸರನ್ನು ಕೂಡ ಮಾಡಿದ್ದಾರೆ, ಸಾಕಷ್ಟು ಅಭಿಮಾನಿಗಳನ್ನ ಕೂಡ ಗಳಿಸಿದ್ದಾರೆ. ಸೊ ಅವರಿಗೆ ಬಿಗ್ ಬಾಸಿಂದ ಏನೂ ಇಲ್ಲ ಅಂದರೂ ಪ್ರತಿ ವಾರ 30,000ರಿಂದ 50,000 ರೂಪಾಯಿ ಅಂತೂ ಸಿಗ್ತಾ ಇರುತ್ತೆ. ಬಿಗ್ ಬಾಸ್ ಮನೆಗೆ ಹನುಮಂತ ಕಂಟೆಸ್ಟೆಂಟ್ ಆಗಿ ಬಂದಾಗಿಂದ ಬಿಗ್ ಬಾಸ್ TRP ಕೂಡ ತುಂಬ ಅಂದರೆ ತುಂಬ ಮೇಲೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಬಿಗ್ ಬಾಸ್ನಿಂದ ಹನುಮಂತಗ ಕೂಡ ಒಳ್ಳೆಯದಾಗಿದೆ. ಇಲ್ಲಿಂದ ಸಾಕಷ್ಟು ಅಭಿಮಾನಿಗಳನ್ನ ಕೂಡ ಅವರು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಟಾಪ್ 3 ಕಂಟೆಸ್ಟೆಂಟ್, ಅಂದರೆ ಟಾಪ್ 3ಯಲ್ಲಿ ಪಕ್ಕಾ ಬಂದೇ ಬರ್ತಾರೆ. ಸೊ ಹೇಳೋಕ್ಕಾಗಲ್ಲ, ಈ ಸೀಸನ್ನ ಇವರು ಕೂಡ ಗೆಲ್ಬೋದು. ನಿಮಗೇನು ಅನಿಸುತ್ತೆ, ಬಿಗ್ ಬಾಸ್ ಸೀಸನ್ 11ನ ಹನುಮಂತ ಅವರು ವಿನ್ ಆಗ್ಬೋದಾ? ಸೊ ಇವರು ರನ್ನರ್ ಅಪ್ ಕೂಡ ಆಗ್ಬೋದು, ಅಥವಾ ಟಾಪ್ 3ಯಲ್ಲಿ ಅಂತೂ ಪಕ್ಕಾ ಇದ್ದೇ ಇರ್ತಾರೆ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಯಾವ ಕಂಟೆಸ್ಟೆಂಟ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಅವರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಹನುಮಂತ ಅವರ ನೆಟ್ವರ್ತ್ ಬಂದುಬಿಟ್ಟು 1,75,00,000ದಿಂದ 2 ಕೋಟಿವರೆಗೂ ಇದೆ. ಸೊ ಇವ್ರ ಹತ್ರ ಇನ್ನೂ ಬೈಕ್ ಅಷ್ಟೇ ಇದೆ, ಕಾರ್ ಕೂಡ ಇಲ್ಲ. ಬಿಗ್ ಬಾಸ್ ಈ ಸೀಸನ್ ಮುಗಿದ ಮೇಲೆ ಹನುಮಂತ ಅವರಿಗೆ ಸಾಕಷ್ಟು ಅವಕಾಶಗಳು ಮತ್ತೆ ಸಿಗ್ತವೆ, ಮತ್ತಷ್ಟು ವೇದಿಕೆಗಳು ಇವರಿಗೆ ಸಿಗ್ತಾವೆ ಅಂತಲೇ ಹೇಳ್ಬೋದು. ಸೊ ಇವ್ರ ಮುಂದೆ ಇನ್ನೂ ಜೀವನ ಚೆನ್ನಾಗಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಹೇಳೋ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಿದ್ದರೆ ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಯಾವ ಕಂಟೆಸ್ಟೆಂಟ್ ಮೇಲೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ.